ಈದ್ ಮಿಲಾದ್ ಮೆರವಣಿಗೆಯ ಕಟೌಟ್ನಲ್ಲಿ ಹಮಾಸ್ ಉಗ್ರರ ಲೀಡರ್ ಭಾವಚಿತ್ರ ಕಂಡು ಬಂದಿದೆ. ಬಾಗಲಕೋಟೆ ಪಂಕ ಮಸೀದಿಯಲ್ಲಿನ ಕಟೌಟ್ನಲ್ಲಿ ಹಮಾಸ್ ಲೀಡರ್ಗಳ ಭುಜದ ಮೇಲೆ ಪ್ಯಾಲೆಸ್ತೈನ್ ಧ್ವಜ ಇರುವಂತಹ ಭಾವಚಿತ್ರ ಕಿಡಿಗೇಡಿಗಳು ಹಾಕಿಸಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಭುಜದ ಮೇಲಿನ ಪ್ಯಾಲೆಸ್ತೈನ್ ಧ್ವಜದ ಮೇಲೆ ಹಸಿರು ಬಟ್ಟೆ ಅಂಟಿಸಿ ಮರೀಚಿಕೆ ಮಾಡಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಹಿಂದೂಪರ ಸಂಘಟನೆಗಳು ಖಂಡನೆ ವ್ಯಕ್ತಪಡಿಸಿವೆ. ಬಾಗಲಕೋಟೆ ನಗರ ಠಾಣೆ ಎದುರು ಹಿಂದೂ ಕಾರ್ಯಕರ್ತರು ಜಮಾಯಿಸಿ ಕಿಡಿಗೇಡಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ದೇಶದ್ರೋಹಿ ಜಿಹಾದಿ ಮುಸಲ್ಮಾನರಿಗೆ ಜಿಹಾದಿ ಮುಸಲ್ಮಾನರಿಗೆ ದೇಶದ್ರೋಹಿ ಜಿಹಾದಿ ಮುಸಲ್ಮಾನರಿಗೆ ರಾಯಚೂರಲ್ಲಿ ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು. ಮಸ್ಕಿ ತಾಲೂಕಿನ ಮ್ಯಾದರಾಳ ಹೊರವಲಯದಲ್ಲಿ ಇಸ್ಪೀಟ್ ಜೂಜಾಟದಲ್ಲಿ ತೊಡಗಿದ್ದಂತ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸುಮಾರು 18,400 ರೂಪಾಯಿ ನಗದು ಹಾಗೂ 11 ಬೈಕ್ ಜಪ್ತಿ ಮಾಡಲಾಗಿದೆ. 10 ಜನರ ವಿರುದ್ಧ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಬೀದರ್ನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಸಿಬ್ಬಂದಿಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿನ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಒಟ್ಟು 25 ಕಡೆ ದಾಳಿ ನಡೆಸಿ ಪ್ರೊಫೆಸರ್ ಇಂಜಿನಿಯರ್ಸ್ ಮನೆಯಲ್ಲಿ ಪರಿಶೀಲನೆ ಕೂಡ ಮಾಡಿದ್ರು. ಪೆಟ್ಟದ ಸರಿ ಮಾಡಿ ಸರ್, ಪೆಟ್ಟದ ಸರಿ ಹಂಗಂತಂದು ಒಂದು ಇಷ್ಟೊಂದು ಹಾಕ್ಬೇಕಪ್ಪ ನಮ್ಮಂತ ಅದಕ್ಕೆ ಅದೊಂದು ಕೆಲಸ ಇಷ್ಟೊಂದು ಹಾಕ್ಬೇಕು ಅಂತಂದ್ರೆ ಲೇಬರ್ ಹಚ್ಚಿ ಸರಿ ಬಟ್ ಮಂಡ್ಯದ ಮದ್ದೂರಿನ ಅದ್ದೂರಿ ಸಾಮೂಹಿಕ ಗಣಪತಿ ವಿಸರ್ಜನೆ ಮೆರವಣಿಗೆಗೆ ತೆರೆ ಬಿದ್ದಿದೆ. ಬೃಹತ್ ಮೆರವಣಿಗೆ ಮೂಲಕ ಹಿಂದೂಗಳ ಶಕ್ತಿ ಪ್ರದರ್ಶನ ಮಾಡಲಾಯಿತು. ಐತಿಹಾಸಿಕ ಮೆರವಣಿಗೆಯಲ್ಲಿ 15,000ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ದರು. ಸತತ 5 ಗಂಟೆಗಳ ಸಾಗಿದ ಮೆರವಣಿಗೆಯಲ್ಲಿ ಕೇಸರಿ ಧ್ವಜಗಳು ರಾರಾಜಿಸಿದ್ವು. ಡಿಜೆ ಸದ್ದಿಗೆ ಸಾವಿರಾರು ಜನರು ಕುಣಿದು ಕುಪ್ಪಳಿಸಿದ್ರು. ಶಿಂಷಾ ನದಿಯ ತಟದಲ್ಲಿ ಮೆರವಣಿಗೆ ಮುಕ್ತಾಯಗೊಂಡು 14 ಗಣಪತಿಗಳನ್ನು ಸಾಮೂಹಿಕವಾಗಿ ಶಿಂಷಾ ನದಿಯಲ್ಲಿ ವಿಸರ್ಜನೆ ಕೂಡ ಮಾಡಲಾಯಿತು. ಚಿತ್ರದುರ್ಗದ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿ ನೀಡಿಲ್ಲ. ಸೆಪ್ಟೆಂಬರ್ 23ರಂದು ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನೆ ನಡೆಯಲಿದ್ದು, ಶೋಭಾಯಾತ್ರೆಯಲ್ಲಿ ಡಿಜೆ ಬಳಕೆಗೆ ಅನುಮತಿ ನೀಡಲು ಜಿಲ್ಲಾಡಳಿತ ನಿರಾಕರಣೆ ಮಾಡಿದೆ. ಹೀಗಾಗಿ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಮುಖಂಡರು ಗರಂ ಆಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ನಡೆಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಾಂಸ್ಕೃತಿಕ ರಂಗನ್ನ ಹೆಚ್ಚಿಸುವ ದಸರಾ ಯುವ ಸಂಭ್ರಮವನ್ನ ನಟ ಯುವರಾಜ್ ಕುಮಾರ್, ನಟಿ ಅಮೃತ ಅಯ್ಯಂಗಾರ್ ಉದ್ಘಾಟಿಸಿದರು. ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ದೀಪ ಬೆಳಗಿಸಿ ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಸಚಿವ ಕೆ ವೆಂಕಟೇಶ್, ಶಾಸಕರಾದ ಜಿಟಿ ದೇವೇಗೌಡ, ತನ್ವೀರ್ ಸೇಠ್, ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು. ಐನೂರನೇ ವರ್ಷದ ರಾಣಿ ಅಬ್ಬಕ್ಕ ಜನ್ಮ ಜಯಂತಿ ಪ್ರಯುಕ್ತ ಎಬಿವಿಪಿ ಇಡೀ ರಾಜ್ಯಾದ್ಯಂತ ರಥಯಾತ್ರೆ ಹಮ್ಮಿಕೊಂಡಿದೆ. ತುಮಕೂರು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿದಂತ ರಾಣಿ ಅಬ್ಬಕ್ಕ ರಥಯಾತ್ರೆ ಇಡೀ ಜಿಲ್ಲೆಯಾದ್ಯಂತ ರೌಂಡ್ಸ್ ಹೊಡೆದಿದೆ. ಇದು ತಿಪಟೂರು ತಾಲೂಕು ಪ್ರಗತಿ ಪರಿಶೀಲನಾ ಸಭೆಗೆ ಸಚಿವ ಡಾ ಜಿ ಪರಮೇಶ್ವರ್ ತೆರಳಿದ್ರು. ಈ ವೇಳೆ ತಿಪಟೂರಿನಿಂದ ತುಮಕೂರು ಕಡೆಗೆ ಬರುವಾಗ ಮಾರ್ಗ ಮಧ್ಯೆ ಸಿಕ್ಕ ರಾಣಿ ಅಬ್ಬಕ್ಕ ರಥಯಾತ್ರೆಗೆ ಪುಷ್ಪಾರ್ಚನೆ ಮಾಡಿದ್ರು. ಪುಷ್ಪಾರ್ಚನೆ ಬಳಿಕ ರಾಣಿ ಅಬ್ಬಕ್ಕ ರಥಯಾತ್ರೆ ಕಾರ್ಯಕ್ರಮ ಹೇಗೆ ಆಗ್ತಿದೆ ಅಂತ ಡಾ ಪರಮೇಶ್ವರ್ ಮಾಹಿತಿ ಕೊಟ್ಟರು. जोर से बोलो, प्यार से बोलो,
भारत माता की भारत माता की वीर रानी अभय रानी वीर रानी अभय रानी जोर से बोलो प्यार से बोलो ಚಿಕ್ಕಮಗಳೂರು ನಗರದಲ್ಲಿ ಪ್ರತಿಷ್ಠಾಪನೆಯಾಗಿದ್ದ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮಹೋತ್ಸವ ಶನಿವಾರ ಅದ್ದೂರಿಯಾಗಿ ನಡೆಯಿತು. ಬಳಿಕ ಹಿಂದೂ ಮಹಾಸಭಾ ಗಣಪತಿ ಹುಂಡಿ ಎಣಿಕೆ ಕಾರ್ಯದಲ್ಲಿ ಪತ್ರಗಳು ಪತ್ತೆಯಾಗಿದೆ. ಹುಂಡಿಯಲ್ಲಿ ಭಕ್ತರ ನಾನಾ ಬೇಡಿಕೆಗಳ ಪತ್ರಗಳು ಸಿಕ್ಕಿವೆ. ಜೊತೆಗೆ ಸರಿಸುಮಾರು 60,000 ರೂಪಾಯಿ ಹಣ ಸಂಗ್ರಹವಾಗಿದೆ. ಕೊಲ್ಲೂರು ಮೂಕಾಂಬಿಕೆಗೆ ಸಂಗೀತ ನಿರ್ದೇಶಕ ಇಳಿಯರಾಜ್ ವಜ್ರದ ಕಿರೀಟವನ್ನು ಅರ್ಪಿಸಿದ್ರು. ಬರೋಬ್ಬರಿ 4 ಕೋಟಿ ವೆಚ್ಚದ ವಜ್ರದ ಕಿರೀಟವನ್ನ ಕೊಲ್ಲೂರು ಮೂಕಾಂಬಿಕೆಗೆ ದಾನವಾಗಿ ನೀಡಿದ್ದಾರೆ. ವಜ್ರದ ಜೊತೆಗೆ ಆಭರಣಗಳನ್ನು ಕೂಡ ದಾನ ಮಾಡಿದ್ದಾರೆ. ಕೋಟಿ ಕೋಟಿ ಮೌಲ್ಯದ ಆಭರಣ ಅರ್ಪಿಸಿ ಸಂಗೀತ ಮಾಂತ್ರಿಕ ಭಾವುಕರಾಗಿದ್ದಾರೆ. ದೇಗುಲದ ವತಿಯಿಂದ ಮಹಾದಾನಿಗೆ ಸನ್ಮಾನಿಸಲಾಯಿತು. ಮದ್ಯ ಸೇವನೆ ಮಾಡಿ ಶಾಲಾ ವಾಹನ ಚಲಾಯಿಸಿರುವವರ ವಿರುದ್ಧ ಕಲಬುರಗಿ ನಗರದಲ್ಲಿ ಸಂಚಾರಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದರು. ಕುಡಿದು ಶಾಲಾ ವಾಹನ ಚಲಾಯಿಸುವವರಿಗೆ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಕಲಬುರಗಿಯ ವಿವಿಧ ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಪರವಾನಗಿ ರದ್ದು ಮಾಡುವಂತೆ ಆರ್ಟಿಒ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಉಕ್ಕೇರಿಯಲ್ಲಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಕಾವೇರಿದೆ. ಅಂಕಲ ಕುಡಿ ಕ್ಷೇತ್ರ ಗ್ರಾಮದಲ್ಲಿ ಜಾರಕಿಹೊಳಿ ಕತ್ತಿ ಬೆಂಬಲಿಗರ ಮಾರಾಮಾರಿ ನಡೆದಿದೆ. ಕತ್ತಿ ಜಾರಕಿಹೊಳಿ ಬೆಂಬಲಿಗರು ಕೈ ಮಿಲಾಯಿಸಿಕೊಂಡಿದ್ದಾರೆ. ಕಲ್ಲು ತೂರಾಟ, ಬಡಿಗೆಗಳಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ದ್ವೇಷದ ವಾತಾವರಣ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಇದ ಊರು ಇರ್ಬೇಕಂತ ಏನಿಲ್ಲ. ಮೋದಿ ದೇಶ ನಡೆಸ್ತಾ ಇದ್ದಾನೆ. ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದು ದೇಶ ಕರ್ನಾಟಕ ನಡೆಸ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಅವರದಾರು ಇಲ್ಲಿ ಇದ್ದು ಚುನಾವಣೆ ನಾವು ಗೆಲ್ತೇವೆ. ನಮ್ಮ ಸಾಹೇಬರಿಗೆ ಗೆಲ್ಲುವ ಅಂತ ಹೇಳ್ತೀವಿ ನಾವು. ಯಾವುದು ಈಗ ನಿನ್ನೊಂದು ಪ್ರೆಸ್ ಮೀಟ್ ಮಾಡ್ರಿ, ಯಾರೋ ನಮ್ಮ ಹುಕ್ಕೇರಿ ಭಾಗದ ಶಾಸಕರೇ ಏನಂತೇಳಿ ಹೊರಗಿನವ್ರು ಕರ್ಕೊಂಡ್ಬಂದ ಇದನ್ನ ಮಾಡತ್ತಾರಂತೇಳಿ. ನಾವು ಯಾರು ಹೊರಗಿನವರಲ್ಲ. ನಮಗೆ ಯಾರಿಗೂ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಬಾ ಅಂತೂ ಹೇಳಿಲ್ಲ. ನಮ್ಮ ಸಂತೋಷದಿಂದ. ಗದಗ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಅಕ್ಕಿ ಮಾರಾಟ ದಂಧೆ ನಡೀತಾ ಇದೆ. ಇದಕ್ಕೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು 3 ಕಡೆ ರೇಡ್ ಮಾಡಿ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ. ಗದಗ್ನ ಬೆಟಗೆರೆಯ ಬಣ್ಣದ ನಗರ, ಮುಂಡರಗಿ ತಾಲೂಕಿನ ಶಿರೋಳ ಹಾಗೂ ಕಂದಾಪುರ ಗ್ರಾಮದಲ್ಲಿ ಸುಮಾರು 4 ಲಕ್ಷ ಮೌಲ್ಯದ 300ಕ್ಕೂ ಹೆಚ್ಚು ಚೀಲ ಪಡಿತರ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ಕೊಡಗು ಜಿಲ್ಲೆಯಲ್ಲಿರುವ ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದೆ. ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತ ತರೀಕೆ ರಸ್ತೆ ಹಾಳಾಗಿದ್ದು ಬರೀ ಗುಂಡಿಗಳಂತೆ ಕಾರಬಾರಾಗಿದೆ. ಅನೇಕ ಬಾರಿ ಈ ಬಗ್ಗೆ ಹೇಳಿದ್ರು ಯಾರು ಕೂಡ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿಲ್ಲ. ಅದರಿಂದ ಬಸ್ ಸಿಬ್ಬಂದಿ ಹಾಗೂ ಪ್ರಯಾಣಿಕರು ಹೆದ್ದಾರಿ ಗುಂಡಿ ಮುಚ್ಚಿದ್ದಾರೆ. ದಿನನಿತ್ಯ ಪ್ರಯಾಣಿಕರ ಹಾಗೂ ವಾಹನ ಚಾಲಕರು ಪರದಾಡ್ತಾ ಇದ್ದು ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ನಗರಾದ್ಯಂತ ಭಾರೀ ಮಳೆಯಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಅಲ್ಲಲ್ಲಿ ರಸ್ತೆಯ ಮೇಲೆ ನೀರು ನಿಂತು ಜನರು ಪರದಾಡ್ತಾ ಇದ್ದಾರೆ. ರೈತರು ಧಾರಾಕಾರ ಮಳೆಯಿಂದ ಮತ್ತಷ್ಟು ಬೆಳೆ ಹಾನಿಯಾಗುವ ಆತಂಕದಲ್ಲಿದ್ದಾರೆ.
ಬೀದರ್ನಲ್ಲಿ ಸುರಿದ ಮಳೆ ಜನರ ಬದುಕನ್ನೇ ಮುಳುಗಿಸಿಬಿಟ್ಟಿದೆ. ರೈತರ ಜೀವನವನ್ನ ಹಸನಾಗಿಸಬೇಕಿದ್ದ ವರ್ಣ ಅನ್ನದಾತನ ಬೆಳೆಗಳನ್ನೆಲ್ಲ ನುಂಗಿ ಹಾಕಿದ್ದಾನೆ. ವರ್ಣನ ನರ್ತನಕ್ಕೆ ರೈತರು ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ. ಮಹಾಮಳೆಗೆ 2 ಲಕ್ಷ ಎಕರೆಯಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಮಣ್ಣು ಪಾಲಾದ ಬೆಳೆ ಕಂಡು ರೈತರು ಕಂಗಾಲಾಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆರಾಯ ಆರ್ಭಟಿಸಿದ್ದಾನೆ. ರಾತ್ರಿ ಇಡೀ ಸುರಿದ ಭಾರೀ ಮಳೆಗೆ ಹಲವೆಡೆ ರಸ್ತೆಗಳು ಜಲಾವೃತಗೊಂಡಿದೆ. ಮೆಜೆಸ್ಟಿಕ್, ಶಾಂತಿನಗರ, ಲಾಲ್ಬಾಗ್, ವಿಲ್ಸನ್ ಗಾರ್ಡನ್, ಜಯನಗರ ಸೇರಿದಂತೆ ಹಲವೆಡೆ ಮಳೆ ಅಬ್ಬರಿಸಿ ಬೊಬ್ಬೆರೆದಿದೆ. ಸಂಸದ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ರಣಮಳೆಗೆ ರೈತರ ಬೆಳೆ ನಷ್ಟವಾಗಿದೆ. ಬಡವರ ಮನೆ ಬಿದ್ದಿದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಕಣ್ಮುಚ್ಚಿಕೊಂಡು ಕುಳಿತಿದೆ ಅಂತ ಕಿಡಿಕಾರಿದ್ರು.